Hi, I'm Kaviraj from scoringtarget.com. In today's session, we are going to discuss SSLC question bank part 2 for SSLC students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಮಕ್ಕಳಿಗಾಗಿ ನಾವು ಕ್ವೆಶ್ಚನ್ ಬ್ಯಾಂಕನ್ನು ಪ್ರಾಕ್ಟೀಸ್ ಮಾಡ್ತಿದ್ವಿ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಹಿಂದಿನ ವಿಡಿಯೋಲಿ ನಾನು ಕ್ವೆಶ್ಚನ್ ಬ್ಯಾಂಕ್ ಪಾರ್ಟ್ 1 ಅನ್ನು ಮಾಡಿದ್ದೆ. ಸೊ ಪಾರ್ಟ್ 1 ವಿಡಿಯೋ ನೋಡಿದ ನಂತರ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಇನ್ನೊಂದು ಪಾರ್ಟ್ 2 ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಸೊ ಹೀಗಾಗಿ ಪಾರ್ಟ್ 2 ಮಾಡ್ತಾಯಿದ್ದೀನಿ. ಸೊ ನೀವು ಪಾರ್ಟ್ 1ನ ಕ್ವೆಶ್ಚನ್ ಬ್ಯಾಂಕನ್ನು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋದು ಆ ಪಾರ್ಟ್ 2 ಕ್ವೆಶ್ಚನ್ ಬ್ಯಾಂಕು. ಈ ಕ್ವೆಶ್ಚನ್ ಬ್ಯಾಂಕಲ್ಲಿ ಸ್ಪೆಷಲಾಗಿ ನಾವು 2 ಅಂಕದ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ಡಿಸ್ಕಸ್ ಮಾಡ್ತೀವಿ. SSLC ಎಕ್ಸಾಮ್ಗಳಲ್ಲಿ ಯಾವ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥ ಒಂದು ಪಾಸಿಬಿಲಿಟಿ ಅದರ ಮೇಲೆ ಈ ಪ್ರಶ್ನೆಗಳನ್ನು ರಚನೆ ಮಾಡಲಾಗಿದೆ. ಸ್ಪೆಷಲಾಗಿ 2015ರಿಂದ 2020ರವರೆಗಿನ ಎಲ್ಲ ಮಾಡಲ್ ಕ್ವೆಶ್ಚನ್ ಪೇಪರ್ಗಳನ್ನು ಮತ್ತು ಆ್ಯನ್ಯುವಲ್ ಮತ್ತು ಸಪ್ಲಿಮೆಂಟರಿ ಎಕ್ಸಾಮ್ಗಳನ್ನು ಕ್ವೆಶ್ಚನ್ ಪೇಪರ್ಗಳನ್ನು ಮಾಡಲಾಗಿ ಇಟ್ಕೊಂಡು ಈ ಪ್ರಶ್ನೆಗಳನ್ನು ರಚಿಸಲಾಗಿದೆ. ಸೊ ಈ ಪ್ರಶ್ನೆಗಳು ಹಾಗೂ ಉತ್ತರವನ್ನು ನೀವು ಬರ್ಕೊಂಡು ನೀವು ಮನೆಯಲ್ಲಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ನಮ್ಮ scoringtarget.com ವೆಬ್ಸೈಟಲ್ಲಿ ಈ ಒಂದು ನೋಟ್ಸನ್ನು ಹಾಕಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಬೇಕೋ ಅವಾಗ ನೀವು ಪ್ರಿಪೇರ್ ಆಗ್ಬೋದು. ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಸೊ ಈಗ ಮೊದಲನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಸೊ ನಮಗೆ 2 ಅಂಕದ ಪ್ರಶ್ನೆಗಳು ಜಾಸ್ತಿ ಇರೋದ್ರಿಂದ ಇವುಗಳನ್ನು ಇವತ್ತು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಈಗಾಗಲೇ ಪಾರ್ಟ್ 1 ವಿಡಿಯೋಲಿ ನಾವು 2 ಅಂಕದ 3 ಅಂಕದ ಹಾಗೂ 4 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಬಟ್ ಇವತ್ತು ಪಾರ್ಟ್ 2 ಅಲ್ಲಿ ಕೇವಲ 2 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀವಿ. ಟೋಟಲ್ ಆಗಿ ನಮ್ಮ SSLC ಪೋಯಮ್ ಆಗಿರ್ಬೋದು, ಪ್ರೋಸ್ ಆಗಿರ್ಬೋದು ಮತ್ತು ಸಪ್ಲಿಮೆಂಟರಿ ರೀಡಿಂಗ್ದ ಬರ್ತಕ್ಕಂಥ 2 ಅಂಕದ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವತ್ತಿನ ವಿಡಿಯೋಲಿ ನಾನು ಒಟ್ಟು 30 ಕ್ವೆಶನ್ಸನ್ನು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಷ್ಟು ಪ್ರಿಪೇರ್ ಆದರೆ ಒಳ್ಳೆಯ ಒಂದು ಸ್ಕೋರನ್ನು ನಾವು ಮಾಡ್ಬೋದು. ಸೊ ಲುಕ್ ಎಟ್ ದ ಕ್ವೆಶನ್ ನಂಬರ್ 1. ಸ್ವಾಮೀಸ್ ಫಾದರ್ ಡ್ರೀವ್ ಹಿಸ್ ಅಟೆನ್ಷನ್ ಟು ಅ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್? ಸ್ವಾಮಿಯ ತಂದೆಯವರು ಸ್ವಾಮಿಯ ಗಮನವನ್ನು ವೃತ್ತಪತ್ರಿಕೆಯಲ್ಲಿ ಬಂದಂಥ ಒಂದು ವರದಿ ಕಡೆಗೆ ಸೆಳೀತಾರೆ. ಸೊ ಆ ವರದಿ ಏನಾಗಿತ್ತು ಅಂತ ಹೀರೋ ಪಾಠದಿಂದ ಈ ಪ್ರಶ್ನೆ. ಕ್ವೆಶನ್ 2. ಬಲ್ಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮೊರಿ. ಡು ಯು ಅಗ್ರಿ ವಿತ್ ದಿಸ್? ಗಿವ್ ಎಕ್ಸಾಂಪಲ್ಸ್. ಬಲ್ಲೇಶ್ವರನಿಗೆ ಒಳ್ಳೆಯ ನೆನಪಿನ ಶಕ್ತಿ ಇತ್ತು ಅಂತ ಈ ಮಾತನ್ನು ನೀವು ಒಪ್ಕೋತೀರಾ? ಉದಾಹರಣೆಯನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಇದು ದೇರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಪಾಠದಿಂದ. ಕ್ವೆಶನ್ 3. ಹೌ ಡು ಯು ಸೇ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಜನರಸ್ ಅಂದ್ರೇನು? ಉದಾರಿ. ಡಾನ್ ಅನ್ಸೆಲ್ಮೋ ಒಬ್ಬ ಉದಾರಿ ವ್ಯಕ್ತಿಯಾಗಿದ್ನು ಅಂತ ಹೇಗೆ ಹೇಳ್ತೀರಾ ಅಂತ. ಇದು ಜೆಂಟಲ್ಮೆನ್ ಆಫ್ ರಿಯಾನ್ ಮೇಡಿಯೋ ಪಾಠದಿಂದ. ಕ್ವೆಶನ್ 4. ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ಎಕ್ಸ್ಪ್ಲೇನ್. ಅಂಬೇಡ್ಕರ್ ಅವರು ನಿರಂತರ ಓದುಗರಾಗಿದ್ದರು, ಇದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ ಆಯ್ದುಕೊಳ್ಳಲಾದಂಥ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಕ್ವೆಶನ್ 5. ವಾಟ್ ವಾಸ್ ದ ಡೇರಿಂಗ್ ಥಾಟ್ ದ್ಯಾಟ್ ಕೇಮ್ ಟು ಸ್ಮಿತಾ? ಸ್ಮಿತಾಳಿಗೆ ಬಂದಂಥ ಧೈರ್ಯದಾಯಕ ಯೋಚನೆ ಯಾವುದಾಗಿತ್ತು ಅಂತ ದ ಕಾನ್ಸೆಪ್ಟ್ ಪಾಠದಿಂದ. ಓಕೆ, ನಾವು ನೆಕ್ಸ್ಟ್ ಕ್ವೆಶನ್ ನೋಡ್ತೀವಿ. ಕ್ವೆಶನ್ ನಂಬರ್ 6. ವಾಟ್ ಎಫೆಕ್ಟ್ ಡಿಡ್ ದ ಬುಕ್ಸ್ ಹಿ ರೀಡ್ ಹ್ಯಾವ್ ಆನ್ ಸತೀಶ್? ಸೊ ಸತೀಶ್ ಓದಿದಂಥ ಪುಸ್ತಕಗಳು ಅವನ ಮೇಲೆ ಯಾವ ಥರ ಪ್ರಭಾವ ಬೀರಿದ್ದವು ಅಂತ. ಇದು ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ. ನೀವು ಎಲ್ಲ ಪ್ರಶ್ನೆಗಳ ಉತ್ತರವನ್ನು ನಿಮಗೆ ಬೇಕಂದರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಕ್ವೆಶನ್ 7. More than the natural beauty, what does Mother India want to the poet to sing about? ಸೊ ನೈಸರ್ಗಿಕ ಸೌಂದರ್ಯವನ್ನು ಹೊರತುಪಡಿಸಿ ಯಾವ ಹಾಡನ್ನು ಹಾಡಬೇಕು ಅಂತ ತಾಯಿ ಭಾರತಿ ಕವಿಯವರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ ಅಂತ. ಸೊ ಇದು ದ ಸಾಂಗ್ ಆಫ್ ಇಂಡಿಯಾ ಪೋಯಮ್ದಿಂದ. ಕ್ವೆಶನ್ 8. ರೈಟ್ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್. ಜಾಜ್ ಪ್ಲೇಯರ್ನ ದೈಹಿಕ ಒಂದು ಗುಣಲಕ್ಷಣ ಬಗ್ಗೆ ಬರೀರಿ ಅಂತ ಒಂದು ಕ್ವೆಶನ್ ಇದೆ. ಸೊ ದ ಜಾಜ್ ಪೋಯಮ್ 2ದಿಂದ. ಕ್ವೆಶನ್ 9. ವೈ ಡಿಡ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಸ್ವಾಮಿಯ ತಂದೆಯವರು ಸ್ವಾಮಿಗೆ ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲಗಿಸಬೇಕು ಅಂತಾರೆ, ಯಾಕೆ ಅಂತ. ಇದು ಹೀರೋ ಪಾಠದಿಂದ. ಕ್ವೆಶನ್ 10. ದ ಡಾಕ್ಟರ್ಸ್ ಎಟ್ ದಿ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಡ್ಮಿಟೆಡ್ ರೋಮಾ ವಿಥೌಟ್ ಎನಿ ಫಾರ್ಮ್ಯಾಲಿಟೀಸ್. ವಾಟ್ ಮೇಡ್ ದೆಮ್ ಟು ಡೂ ಸೋ? ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ರೋಮಾಳನ್ನು ಯಾವುದೇ ಕಾಗದ ಪತ್ರಗಳಿಲ್ಲದೆ, ಯಾವುದೇ ಔಪಚಾರಿಕ ಪದ್ಧತಿಗಳಿಲ್ಲದೆ ನೇರವಾಗಿ ಆಸ್ಪತ್ರೆಗೆ ದಾಖಲಿಸ್ಕೋತಾರೆ. ಸೊ ಆ ಥರ ಮಾಡಲು ಕಾರಣ ಏನು ಅಂತ. ಇದು ದೇರ್ ಇಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಪಾಠದಿಂದ. ಕ್ವೆಶನ್ 11. ವಾಟ್ ಡಿಡ್ ದ ಅಮೇರಿಕನ್ಸ್ ಡಿಸ್ಕವರ್ ಆಫ್ಟರ್ ದಿ ಸರ್ವೆ ಮಾಡಿದ ನಂತರ ಅಮೇರಿಕದವರು ಏನು ಕಂಡು ಹಿಡಿದರು ಅಂತ. ಜೆಂಟಲ್ಮೆನ್ ಆಫ್ ರಿಯಾನ್ ಮೇಡಿಯೋ ಪಾಠದಿಂದ ಈ ಪ್ರಶ್ನೆ.
12. What were Dr. Ambedkar's idea or perception of the three pillars of the state? ಅಂಬೇಡ್ಕರ್ ಅವರಿಗೆ ರಾಜ್ಯದ 3 ಅಂಗಗಳ ಬಗ್ಗೆ ಇರತಕ್ಕಂಥ ಒಂದು ಸ್ಪಷ್ಟವಾದ ಪರಿಕಲ್ಪನೆ ಬಗ್ಗೆ ಬರೀರಿ ಅಂತ ಪ್ರಶ್ನೆ ಇದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ. ಕ್ವೆಶನ್ 13. ವೈ ಡು ಯು ಥಿಂಕ್ ದ ರೆಸ್ಪಾನ್ಸ್ ಆಫ್ ದಿ ಆರ್ಟಿಸ್ಟ್ಸ್ ವಾಸ್ ಅನ್ಯೂಸ್ವಲ್? ಕಲಾವಿದರು ತೋರಿಸಿದಂಥ ಒಂದು ಪ್ರತಿಕ್ರಿಯೆ ಅಸಾಮಾನ್ಯವಾಗಿತ್ತು ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಇದೆ. ಇದು ದ ಕಾನ್ಸರ್ಟ್ ಪಾಠದಿಂದ. ಇಲ್ಲಿ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲಾರೊಕ್ಕರ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಪ್ರಶ್ನೆ. ಸೊ ನೆಕ್ಸ್ಟ್ ನಾವು ಇನ್ನು ಈ ಮತ್ತೆ ಯಾವ್ಯಾವ ಪಾಠದಿಂದ ಪದ್ಯದಿಂದ ನಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರ್ಬೋದು. ಲೆಟ್ಸ್ ಸಿ ಕ್ವೆಶನ್ ನಂಬರ್ 14. ಹೌ ಡಿಡ್ ಸತೀಶ್ ಮೀಟ್ ಆ್ಯನ್ ಆಕ್ಸಿಡೆಂಟ್? ಸತೀಶನಿಗೆ ಆ ಒಂದು ಘಟನೆ ಯಾವ ಥರ ಸಂಭವಿಸಿತು ಅಂತ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ. ಕ್ವೆಶನ್ 15. ಹೌ ಡಿಡ್ ದ ಪೋಯೆಟ್ ವಿಶ್ ಟು ಡಿಸ್ಕ್ರೈಬ್ ದ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಆಫ್ ಇಂಡಿಯಾ? ಭಾರತದ ಕೈಗಾರಿಕಾ ಅಭಿವೃದ್ಧಿಯ ಬಗ್ಗೆ ಕವಿ ಯಾವ ಹಾಡನ್ನು ಹಾಡಬೇಕಂದಿದ್ರು ಅಂತ ಪ್ರಶ್ನೆ ಇದೆ. ದ ಸಾಂಗ್ ಆಫ್ ಇಂಡಿಯಾ ಪೊಯಮ್ದಿಂದ. ಕ್ವೆಶನ್ 16. ವೈ ಡಿಡ್ ಜಾರ್ಜ್ ಪ್ಲೇಯರ್ ಸ್ಟ್ಯಾಂಡ್ ಲೈಕ್ ಅ ಬ್ಲ್ಯಾಕ್ ಆನ್ಸಿಯಂಟ್ ಮರೀನರ್? ಜಾರ್ಜ್ ಪ್ಲೇಯರ್ ಅವರು ಬ್ಲ್ಯಾಕ್ ಆನ್ಸಿಯಂಟ್ ಮರೀನರ್ ಥರಾನೇ ಯಾಕೆ ನಿಂತ್ಕೊಂಡಿದ್ರು ಅಂತ ಪ್ರಶ್ನೆ. ಇದು ಜಾರ್ಜ್ ಪೊಯಮ್ 2ದಿಂದ. ಕ್ವೆಶನ್ 17. ವಾಟ್ ಕಾಮೆಂಟ್ ಡಿಡ್ ಸ್ವಾಮಿ ಮೇಕ್ ವೆನ್ ಹಿ ಹರ್ಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್? ವೃತ್ತಪತ್ರಿಕೆಯಲ್ಲಿ ಬಂದಂಥ ವರದಿಯನ್ನು ಕೇಳಿದ ನಂತರ ಸ್ವಾಮಿ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟನು ಅಂತ. ಇದು ಆ ಹೀರೋ ಪಾಠದಿಂದ. ಕ್ವೆಶನ್ 18. ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದಿ ಕಾಪ್ ಬಟ್ ಬಲೇಶ್ವರ ಡಿಸ್ಅಗ್ರೀಡ್. ವೈ ಡಿಡ್ ಹಿ ಡೂ ಸೋ? ಹುಡುಗಿಯನ್ನು ಐರೋಳಿ ಆಸ್ಪತ್ರೆಗೆ ಒಯ್ಯಿರಿ ಅಂತ ಪೊಲೀಸ್ ಸಜೆಸ್ಟ್ ಮಾಡ್ತಾರೆ. ಕಾಪ್ ಅಂದರೆ ಪೊಲೀಸ್. ಬಟ್ ಬಲೇಶ್ವರ ಅದಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ ಒಪ್ಕೊಳ್ಳಿಲ್ಲ ಅಂತ ಪ್ರಶ್ನೆ. ದೇರ್ ಇಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಪಾಠದಿಂದ ಈ ಪ್ರಶ್ನೆ. ಕ್ವೆಶನ್ 19. ಹೌ ಡು ಯು ಸೇ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಜನರಸ್? ಡಾನ್ ಅನ್ಸೆಲ್ಮೋ ತುಂಬ ಉದಾರಿಯಾದ ವ್ಯಕ್ತಿಯಾಗಿದ್ದಂತ ಹೇಗೆ ಹೇಳ್ತೀರಾ ಅಂತ. ಕ್ವೆಶನ್ 20. ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಆನ್ ದಿ ಕಾನ್ಸ್ಟಿಟ್ಯೂಷನ್? ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರು ಹೊಂದಿದಂಥ ಒಂದು ವಿಚಾರಗಳು, ಪರಿಕಲ್ಪನೆ ಬಗ್ಗೆ ಬರೀರಿ ಅಂತ ಪ್ರಶ್ನೆ ಇದೆ. 21. ವೈ ಡಿಡ್ ಸ್ಮಿತಾ ಆ್ಯಂಡ್ ಅವರ್ ಫ್ಯಾಮಿಲಿ ಕಮ್ ಟು ಬಾಂಬೆ? ಹೂ ಡಿಡ್ ದೇ ಸ್ಟೇ ವಿತ್ ದೇರ್? ಸ್ಮಿತಾ ಮತ್ತು ಅವಳ ಕುಟುಂಬ ಬಾಂಬೆಗೆ ಯಾಕೆ ಬಂದಿದ್ದರು ಮತ್ತು ಅವರು ಯಾರ ಹತ್ರ ಉಳ್ಕೋತಾ ಇದ್ದರು? ಇದು ದ ಕಾನ್ಸರ್ಟ್ ಪಾಠದಿಂದ ಈ ಒಂದು ಪ್ರಶ್ನೆ ಅಂತ ನಾವು ಹೇಳ್ಬೋದು. ಓಕೆ, ನಾವೀಗ 22ನೇ ಪ್ರಶ್ನೆ ನೋಡೋಣ. ಮೆನಿ ಸ್ಕೂಲ್ಸ್ ರೆಫ್ಯೂಸ್ಡ್ ಟು ಟೇಕ್ ಇನ್ ಸತೀಶ್. ಹೌ ಡಿಡ್ ಇಟ್ ಅಫೆಕ್ಟ್ ಹಿಮ್? ಹಲವಾರು ಶಾಲೆಗಳು ಸತೀಶನಿಗೆ ದಾಖಲಾತಿಯನ್ನು ಕೊಡಲಿಲ್ಲ, ಶಾಲೆಗೆ ಕರ್ಕೊಳ್ಳಿಲ್ಲ. ಸೊ ಯಾಕೆ ಈ ಥರ ಮಾಡಿದ್ರು? ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಈ ಒಂದು ಪ್ರಶ್ನೆ. ಸೊ ನೆಕ್ಸ್ಟ್ ಕ್ವೆಶನ್ 23. ವಾಟ್ ಕೈಂಡ್ ಆಫ್ ಸಾಂಗ್ ಡಿಡ್ ಹಿ ಫೈನಲಿ ವಾಂಟ್ ಟು ಸಿಂಗ್? ಕವಿ ಕೊನೆಗೆ ಯಾವ ಹಾಡನ್ನು ಹಾಡಬೇಕಂತ ಡಿಸೈಡ್ ಮಾಡಿದರು. ಇದು ದ ಸಾಂಗ್ ಆಫ್ ಇಂಡಿಯಾ ಪೊಯಮ್ದಿಂದ. 24. ವಾಟ್ ವಾಸ್ ದ ಸ್ಪೆಷಲ್ ಗಿಫ್ಟ್ ಪಾಸೆಸ್ಡ್ ಬೈ ದಿ ಜಾರ್ಜ್ ಪ್ಲೇಯರ್? ಜಾರ್ಜ್ ಪ್ಲೇಯರ್ ಹೊಂದಿದಂಥ ವಿಶೇಷವಾದ ಗುಣಗಳು ಯಾವುವು? ಹೌ ಡಸ್ ಇಟ್ ಚೇಂಜ್ ಹಿಸ್ ಫೀಲಿಂಗ್ಸ್? ಅವನ ಆ ಗುಣಗಳು ಯಾವ ಥರ ಅವನ ಭಾವನೆಗಳನ್ನು ಬದಲಾಯಿಸ್ತಾ ಇದ್ದು ಅಂತ. ಇದು ಜಾರ್ಜ್ ಪೊಯಮ್ 2ದಿಂದ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಅಂತಲೇ ಹೇಳ್ತೀವಿ. ಕ್ವೆಶನ್ 25. ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್? ವಿದ್ಯಾರ್ಥಿಗಳು ಚಳುವಳಿಯನ್ನು ಯಾಕೆ ಮಾಡ್ತಾಯಿದ್ರು? ಹೌ ವಾಸ್ ಇಟ್ ಆ್ಯನ್ ಅನ್ಯೂಸ್ವಲ್ ಮಾರ್ಚ್? ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳುವಳಿ ಒಂದು ಅಸಾಮಾನ್ಯವಾಗಿತ್ತು ಹೇಗೆ? ಅಂದರೆ ಇಲ್ಲಿ 2 ಪ್ರಶ್ನೆ ಇವೆ. ವಿದ್ಯಾರ್ಥಿಗಳು ಚಳುವಳಿ ಯಾಕೆ ಮಾಡ್ತಿದ್ರು ಮತ್ತು ಅದು ಏಕೆ ಅಸಾಮಾನ್ಯವಾಗಿತ್ತು ಅಂತ. ಇದು ನಾರಾಯಣ್ಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ದಿಂದ ಆಯ್ದುಕೊಳ್ಳಲಾದಂಥ ಒಂದು ಇಂಪಾರ್ಟೆಂಟ್ ಕ್ವೆಶನ್. 26. ಹೌ ಡಸ್ ಇನ್ಸ್ಪೆಕ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ ಆ್ಯಂಡ್ ಹಿಸ್ ಫ್ಯಾಮಿಲಿ? ಪಾಟೀಲ್ ಅಂತಕ್ಕಂಥ ಇನ್ಸ್ಪೆಕ್ಟರ್ ಅವರು ಮೋಹನ್ ಮತ್ತು ಆತನ ಕುಟುಂಬಕ್ಕೆ ಯಾವ ಥರ ಸಹಾಯ ಮಾಡಿದ್ರು? ಇದು ಕೂಡ ನಾರಾಯಣ್ಪುರ್ ಇನ್ಸಿಡೆಂಟ್ ಪಾಠದಿಂದ. ಕ್ವೆಶನ್ 27. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೇಸ್ ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜಸ್ ಇನ್ ಹರ್ ಅರ್ಲಿ ಲೈಫ್? ಡಿಕ್ಕಿ ಡೋಲ್ಮಾ ಅವರು ತಮ್ಮ ದಿನಗಳಲ್ಲಿ, ತಮ್ಮ ಜೀವನದ ಪ್ರಾರಂಭದ ದಿನಗಳಲ್ಲಿ ಯಾವ ಕಷ್ಟಗಳನ್ನು ಅನುಭವಿಸಿದರು?
ಇದು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ. ಕ್ವೆಶನ್ 28. ಹೌ ಹ್ಯಾಸ್ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್? ಸೊ ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತೋಕ್ಕೆ ಡಿಕ್ಕಿ ಡೋಲ್ಮಾ ಅವರು ಯಾವ ಥರ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದರು? ಇದು ಕೂಡ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಸಪ್ಲಿಮೆಂಟರಿ ಪಾಠದಿಂದ. ಕ್ವೆಶನ್ ನಂಬರ್ 29. ಹೌ ವಾಸ್ ಅ ಲೈಫ್ ಫಾರ್ ಹನೀಫ್ ಆಲ್ವೇಸ್ ಏಕ್ದಮ್ ಬಿಂದಾಸ್? ಹನೀಫನ ಜೀವನ ಯಾವಾಗಲೂ ಏಕ್ದಮ್ ಬಿಂದಾಸ್ ಆಗಿತ್ತು, ಹೇಗೆ? ಇದು ಅ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ. ಸೊ ಕೊನೆಯ ಪ್ರಶ್ನೆ, ವಾಟ್ ಡಿಡ್ ಹನೀಫ್ ಚೂಸ್ ಆಸ್ ಇಸ್ ಮಿಷನ್? ಹನೀಫನ ಗುರಿ ಏನಾಗಿತ್ತು? ವೈ ಡಿಡ್ ಹಿ ಡೂ ಸೊ? ಆ ಗುರಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡನು? ಇದು ಕೂಡ ಅ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್ ಪಾಠದಿಂದ. ಸೊ ಆತ್ಮೀಯ ವಿದ್ಯಾರ್ಥಿಗಳ, ಇಲ್ಲಿವರೆಗೆ ನಾವು ನಮ್ಮ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಇವತ್ತು ನಾವು ಡಿಸ್ಕಸ್ ಮಾಡಿದ್ವಿ. ನಿಮಗೆ ಈ ಪ್ರಶ್ನೆಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅರ್ಥ ಆಗಿದೆ ಅನ್ಕೋತೀನಿ. ಬಟ್ ಈ ಪ್ರಶ್ನೆಗಳಿಗೆ ಉತ್ತರ ಇದ್ದರೆ ತುಂಬ ಚೆನ್ನಾಗಿತ್ತು ಅಂತ ನಿಮ್ಮ ಒಂದು ಫೀಲಿಂಗ್ಸ್ ಇದೆ. ಅದು ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗ್ತಾ ಇದೆ. ಸೊ ದ್ಯಾಟ್ ರೀಸನ್ ಐ ಪ್ರಿಪೇರ್ಡ್ ಆನ್ಸರ್ಸ್ ಫಾರ್ ದಿಸ್ ಕ್ವೆಶನ್. ಇಫ್ ಯು ವಾಂಟ್ ಆನ್ಸರ್ ಆಫ್ ದಿಸ್ ಕ್ವೆಶನ್ಸ್, I will give a link of this PDF notes, so you can download from our scoringtarget.com website. The website link is given in the comment box. Click on that link and you can download the PDF notes in your mobile, and you can use for that your exam, SSLC exam ಪ್ರಿಪರೇಷನ್. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕ್ವೆಶನ್ ಬ್ಯಾಂಕ್ ಪಾರ್ಟ್ 2 ಅನ್ನು ಇವತ್ತು ನಾವು ಕಲ್ತ್ಕೊಂಡಿದ್ವಿ. ಸೊ ಪಾರ್ಟ್ 1ನ ಕ್ವೆಶನ್ ಬ್ಯಾಂಕ್ ವಿಡಿಯೋನ ಯಾರು ನೋಡಿಲ್ಲ, ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಪ್ರಿಪೇರ್ ಆಗಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟ್ ರೂಪದಲ್ಲಿ ಸಜೆಷನ್ಸನ್ನು ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.